ಜಂಬೂದೀಪ ನವಕಂಠ ಭಕ್ತಿಯೊಳಗೆ ಕೇಳಿದೆಯ ಎರಡಾಳಿನ ಭಾಷೆ, ಕೊಲ್ಲುವನೆಂಬ ಭಾಷೆ ದೇವನದು, ಗೆಲ್ಲುವನೆಂಬ ಭಾಷೆ ಭಕ್ತನದು. ಸತ್ಯ ಎಂಬ ಪರ್ವನ ಕಳೆದುಕೊಂಡು ಸದ್ಭಕ್ತರು ಕಾಣ ಮೂಲ ಪತ್ರಿಜಿಯವರ ವಾಣಿ. ಒಬ್ಬ ಶ್ರೀಮಂತ ವ್ಯಕ್ತಿ ಹೊಲದಲ್ಲಿ ಬೆಳೆಸ್ತಿದ್ದ, ಕಬ್ಬು ಬೆಳೆಗಳೆಲ್ಲ ಬೆಳೆಸ್ತಾ ಇದ್ದ. ಅದು ಫಲವತ್ತವಾಗಿ ಬರ್ತಾ ಇತ್ತು. ಮಾರುಕಟ್ಟೆಗೆ ಹೋದಾಗ ಬೆಲೆ ಬರ್ತಾ ಇತ್ತಂತ. ಯಾಕಂತ ಅವನಿಗೊಂದು ಆಲೋಚನೆ ಇತ್ತಂತ. ಒಬ್ಬರು ಪಿರಮಿಡ್ ಮಾಸ್ಟರ್ ಸಿಕ್ಕಿರುತ್ತವ್ರಿ, ನಾ ಬೆಳೆದಂಥ ಬೆಳೆಗೆ ಬೆಲೆನೇ ಬರ್ತಾ ಇಲ್ಲ, ಹೆಂಗ ಅಂತ ಹೇಳಿದ್ರಂತ. ಅಂದ್ರೆ ಆ ಮಾಸ್ಟರ್ ಅಂದ್ರಂತ, ಈಗ ಅವರೇ ಹೇಳ್ಬೋದಿತ್ತು, ಆದ್ರೆ ಅವರು ಪತ್ರಿಜಿ ಹತ್ರ ಕರ್ಕೊಂಡು ಹೋದ್ರಂತ. ಅವ್ರಿಗೆ ಕರ್ಕೊಂಡು ಹೋಗಿ ಕೇಳಿದ್ರಂತ, ಏನದ ನಮ್ಮ ಹೊಲದಾಗ ಬೆಳೆ ಭಾಳಷ್ಟು ಚೆನ್ನಾಗಿ ಉನ್ನತ ಮಟ್ಟದ ಬರ್ತದ, ಆದ್ರೂ ಮಾರ್ಕೆಟ್ ಹೋದಾಗ ಅದು ಬೆಳೆ ಬಿದ್ದು ಹೋಗ್ತದ, ರೇಟ್ ಎಲ್ಲ ಬರಲ್ಲ, ಕೈಗೆ ಬರಲ್ಲ, ಬೆಳೆ ರೇಟೇ ಬರಲ್ಲ ಅಂತ ಹೇಳಿರ್ತಾರಂತ. ನೀನು ಮಾಡಿದ ಕರ್ಮಗಳು ಹೋದ ಜನ್ಮದಾಗ ನೀನು ಮಂದಿ ಹೊಲಗೊಳದಾಗೆಲ್ಲ ಉಡಿ ಹಚ್ಚೋದು ಎಲ್ಲ ಮಾಡ್ತಿದ್ರೆ, ರಾತ್ರಿ ಎಲ್ಲರೂ ಮನೆಗೆ ಹೋದ್ಮೇಲೆ ಅದಕ್ಕೆ ನಿನಗದು ದುಃಖದಾಗ ಈಡು ಹಾಕ್ಯಾರ. ಅದ್ರ ಕಡೆ ನೀ ಏನು ಮಾಡ್ಬೇಕಂದ್ರೆ, ಮಾಡಿದ ಪಾಪಗಳಿಗೆ ಕ್ಷಮೆ ಕೇಳಿ ನೀನು ಧ್ಯಾನ ಮಾಡು. ನಾನು ತಿಳಿದೇ ತಪ್ಪು ಮಾಡಿದ್ದೇನೆ, ಅದಕ್ಕೆ ನನಗೆ ಕ್ಷಮೆ ಇರಲಿ ಅಂತ ಪತ್ರಿಜಿ ಆ ಪ್ರಕೃತಿ ಮಾತೆಯಲ್ಲಿ ಕೇಳಕ್ಕೆ ಸರಂತಾರೆ. ಹಂಗ ಮಾಡಿದ ಪಾಪಗಳಿಗೆ ಕ್ಷಮೆ ಅದಂತ. ನಾವು ಮಾಡುವ ಯಾವತ್ತಾದರೂ ದುಃಖದಾಗ ನಾವು ಕೂಡ ಕ್ಷಮೆ ಕೇಳಿ ಧ್ಯಾನ ಮಾಡಿ ನಮ್ಮ ಕರ್ಮಗಳು ಕಳಿಬಹುದು ಅಂತ ಪತ್ರಿಜಿ ಅವರ ದಿವ್ಯವಾಣಿಗೆ ಒಂದು ಚಪ್ಪಾಳೆ.